ಯಾರೋ ಕೇಳ್ತಾ ಇದ್ರು ಕ್ರಿಯಾಟಿನ್ ಲೆವೆಲ್ ನ್ಯಾಚುರಲ್ ಆಗಿ ಹೇಗೆ ನಾವು ಕಂಟ್ರೋಲ್ಗೆ ತರಬಹುದು ಅಂತ. ಅಕಸ್ಮಾತ್ ನಿಮ್ಮ ಕ್ರಿಯಾಟಿನ್ ಲೆವೆಲ್ ಏನಾದ್ರೂ ಜಾಸ್ತಿ ಆಗಿದೆ ಅಂದ್ರೆ ನಿಮ್ಮ ಕಿಡ್ನಿ ಫಂಕ್ಷನ್ಗೆ ಜಾಸ್ತಿ ಪ್ರೆಷರ್ ಆಗ್ತಿದೆ ಅಂತ, ದೇಹದಲ್ಲಿರೋ ವೇಸ್ಟ್ ಸರಿಯಾಗಿ ಫಿಲ್ಟರ್ ಆಗ್ತಿಲ್ಲ ಅಂತ. ಆಯುರ್ವೇದದ ದೃಷ್ಟಿಲಿ ಹೇಳೋದಾದ್ರೆ ಡೈಜೆಷನ್ ವೀಕ್ ಆಗಿದೆ ಮತ್ತೆ ಡಿಹೈಡ್ರೇಷನ್ ಆಗಿದೆ ಅಂತ. ಕೆಲವೊಂದು ಪಾಯಿಂಟ್ಸ್ ನ ಹೇಳ್ತೀನಿ, ಅದನ್ನ ನೀವು ಫಾಲೋ ಮಾಡೋದ್ರಿಂದ ನ್ಯಾಚುರಲ್ ಆಗಿ ನೀವು ಕಂಟ್ರೋಲ್ಗೆ ತರಬಹುದು. ಅಕಸ್ಮಾತ್ ನೀವೇನಾದ್ರೂ ದಪ್ಪ ಇದ್ದೀರಾ ಅಂತಂದ್ರೆ ನೀವು ವೆಯ್ಟ್ ನ ರಿಡ್ಯೂಸ್ ಮಾಡ್ಬೇಕಾಗತ್ತೆ. ನಿಮ್ಗೇನಾದ್ರೂ ಶುಗರ್ ಇದೆ ಅಂತಂದ್ರೆ ಶುಗರ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಾಗತ್ತೆ. ಅಟ್ಲೀಸ್ಟ್ HbA1c 7 ಒಳಗಡೆ ಆದ್ರೂ ನೀವು ತರಬೇಕಾಗತ್ತೆ. BP ಕಂಟ್ರೋಲ್ ಅಲ್ಲಿ ಇಲ್ಲ ಅಂದ್ರೆ ಅಟ್ಲೀಸ್ಟ್ 130/80 ಒಳಗಡೆ ಯಾವಾಗ್ಲೂ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಾಗತ್ತೆ. ನೀವೇನಾದ್ರೂ ನೀರ್ನ ಸರಿಯಾಗಿ ಕುಡಿತಾ ಇಲ್ಲ ಅಂತಂದ್ರೆ ಡಾಕ್ಟರ್ ಹೇಳಿರೋ ಅಷ್ಟು ನೀರ್ನ ನೀವು ಕುಡಿಬೇಕಾಗತ್ತೆ. ಹಾಗಂತ ನೀವು ಜಾಸ್ತಿ ಕುಡಿದ್ರೂ ಕೂಡ ನಿಮ್ಗೆ ಕಷ್ಟ ಆಗುತ್ತೆ. ನಿಮ್ಗೇನಾದ್ರೂ ಊತ ಇದೆ ಅಂತಂದ್ರೆ 1 ಲೀಟ್ರು ಅಂತ ತಿಳ್ಕೊಳ್ಳಿ. ಊತ ಏನು ಇಲ್ಲ ಅಂತಂದ್ರೆ 2 ಲೀಟ್ರು 2.5 ಲೀಟ್ರು ಕೂಡ ಕುಡಿಬಹುದು. ನಿಮ್ ಕಂಡೀಷನ್ಗೆ ಡಾಕ್ಟರ್ ಹತ್ರ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಡಯಟ್ ವಿಚಾರದಲ್ಲಿ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಆಹಾರದಲ್ಲಿ ನೀವೇನಾದ್ರೂ ಪ್ರೋಟೀನ್ ಹೆಚ್ಚಾಗಿರೋದು ತಗೊಳ್ತಾ ಇದ್ರೆ ಮತ್ತೆ ಉಪ್ಪನ್ನ ಜಾಸ್ತಿ ತಿಂತಿದ್ರೆ ಅವೆರಡನ್ನೂ ನೀವು ಕಡಿಮೆ ಮಾಡ್ಬೇಕಾಗತ್ತೆ. ಆಮೇಲೆ ನಾನು ಲಿಸ್ಟ್ ಮಾಡಿದ್ದೀನಿ, ಜಾಸ್ತಿ ಉಪ್ಪಿರೋ ಫುಡ್ ತಿನ್ನಬಾರ್ದು, ಜಾಸ್ತಿ ಪೊಟ್ಯಾಷಿಯಮ್ ಇರೋ ಫುಡ್ ತಿನ್ನಬಾರ್ದು, ಜಾಸ್ತಿ ಪ್ರೋಟೀನ್ಗಳನ್ನ ತಿನ್ನಬಾರ್ದು, ಮತ್ತು ಫಾಸ್ಫರಸ್ ಫುಡ್ಗಳನ್ನ ತಿನ್ನಬಾರ್ದು ಅಂತ. ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಆಮೇಲೆ ಇದರಲ್ಲಿ ಮೇಲ್ಗಡೆ ನೀವು ತಿನ್ನಬೇಕಾದಂತಹ ತರಕಾರಿಗಳು ಮತ್ತು ಕೆಳಗಡೆ ಅವಾಯ್ಡ್ ಮಾಡಬೇಕಾದಂತಹ ತರಕಾರಿಗಳನ್ನ ಹಾಕಿದ್ದೀನಿ, ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೋರೆಕಾಯಿ, ಹೀರೆಕಾಯಿ, ಬಾರ್ಲಿ ವಾಟರು, ಧನಿಯಾ ವಾಟರು, ಸೋರೆಕಾಯಿ ಸೂಪು ಇದೆಲ್ಲವೂ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಯಾಕಂದ್ರೆ ಇದು ಕಿಡ್ನಿಗೆ ಜಾಸ್ತಿ ಪ್ರೆಷರ್ ಕೊಡೋದಿಲ್ಲ, ಕ್ರಿಯಾಟಿನ್ ಜಾಸ್ತಿ ಆಗದೆ ಇರೋ ರೀತಿ ತಡೆಗಟ್ಟುತ್ತೆ. ನಿತ್ಯ ನೀವು ಬೆಚ್ಚಗಿರೋ ನೀರ್ನ ಸ್ವಲ್ಪ ಇಡೀ ದಿನ ನೀವು ಕುಡಿತಾ ಬನ್ನಿ. ಅನ್ನೆಸೆಸರಿ ಟ್ಯಾಬ್ಲೆಟ್ಸ್ ಏನಾದ್ರು ತಗೊಳ್ತಾ ಇದ್ರೆ ಅದನ್ನ ಅವಾಯ್ಡ್ ಮಾಡಿ, ಎಸ್ಪೆಷಲಿ ಪೇನ್ ಕಿಲ್ಲರ್. ಇನ್ಫೆಕ್ಷನ್ಸ್ ಏನಾದ್ರೂ ನಿಮ್ ಬಾಡಿಲಿ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ತೋರಿಸ್ಕೊಂಡು ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಇದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಕ್ರಿಯಾಟಿನ್ ಲೆವೆಲ್ ನ ನ್ಯಾಚುರಲ್ ಆಗಿ ನೀವು ಕಡಿಮೆ ಮಾಡ್ತಾ ಬರ್ಬೋದು. ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸ್ ಅಲ್ಲಿ ಏನಿಸ್ತು ಅಂತ ಕಮೆಂಟ್ ಮಾಡಿ. ಈ ರೀತಿ ವಿಡಿಯೋಸ್ಗಳು ಮಿಸ್ ಆಗಬಾರ್ದು ಅಂದ್ರೆ ತಪ್ಪದೆ ನಮ್ಮ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಇಲ್ಲಿ ನಾನು ಡಾಕ್ಟರ್ ಅಲ್ಲ, ನ್ಯೂಟ್ರಿಷನಿಸ್ಟ್. ಧನ್ಯವಾದಗಳು.